ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ 2017ರಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊರಾರ್ಜಿ ದೇಸಾಯಿ ಪ್ರೌಢಶಾಲೆಗಳ ಕನ್ನಡ ಶಿಕ್ಷಕರ ನೇಮಕಾತಿ ಪ್ರಶ್ನೆ ಪತ್ರಿಕೆ 2017. ಈ 2017ರಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಕೆ.ಸಿ. ರಾಜನು ಹೇಳುವ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಒಂದು ಅಂತ ಹೇಳಿದ್ದಾರೆ. ಇಲ್ಲಿ ಡೈರೆಕ್ಟಾಗಿ ಉತ್ತರ ಮಾತ್ರ ಹೇಳ್ತಾ ಹೋಗ್ತೇನೆ, ಆಪ್ಷನ್ಗಳು ನೀವು ನೋಡ್ಕೋಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಪದೋತ್ತಮ ಶಿಥಿಲದಿತ್ವ ಅನ್ನೋದು ಇದು ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಅಂತ ಕೆ.ಸಿ. ರಾಜ ಹೇಳಿದ್ದಾನೆ. ಎರಡನೇ ಪ್ರಶ್ನೆ, 7ನೇ ಶತಮಾನಕ್ಕೆ ಸೇರಿದ ಕಪ್ಪೆ ಅರೆಭಟ ಶಾಸನ ಅಥವಾ ಬಾದಾಮಿ ಶಾಸನ ಯಾವ ಗ್ರಾಮದಲ್ಲಿ ದೊರೆತಿದೆ ಅಂತ ಹೇಳಿದ್ದಾರೆ. ತಟ್ಟುಕೋಟೆ ಅನ್ನೋ ಒಂದು ಗ್ರಾಮದಲ್ಲಿ ಕಪ್ಪೆ ಅರೆಭಟ ಶಾಸನ 7ನೇ ಶತಮಾನಕ್ಕೆ ಸೇರಿದಂತಹ ಬಾದಾಮಿ ಶಾಸನ ಅಂತಲೂ ಕರೀತಾರೆ ಅಥವಾ ಕಪ್ಪೆ ಅರೆಭಟ ಶಾಸನ ಅಂತಲೂ ಕರೀತಾರೆ. ಈ ಒಂದು ಶಾಸನ ದೊರೆತಿರುವಂತಹ ಗ್ರಾಮ ಯಾವುದಪ್ಪ ಅಂದರೆ ತಟ್ಟುಕೋಟೆ ಅನ್ನೋ ಒಂದು ಗ್ರಾಮದಲ್ಲಿ ಸಿಕ್ಕಿದೆ. ಮೂರನೇ ಪ್ರಶ್ನೆ, ಗುಣ ವಿಶಿಷ್ಟವಾದ ಪದರಚನೆಯ ರೀತಿ. ಇಂತಹ ರೀತಿಯ ಕಾವ್ಯದ ಆತ್ಮ ಎಂದು ಹೇಳಿದ ಅಲಂಕಾರಿಕ ಯಾರಪ್ಪ ಅಂದರೆ ವಾಮನ ಹೇಳಿದ್ದಾನೆ. ಗುಣ ವಿಶಿಷ್ಟವಾದ ಪದರಚನೆಯೇ ರೀತಿ, ಇಂಥ ರೀತಿಯ ಕಾವ್ಯದ ಆತ್ಮ ಎಂದು ಹೇಳಿದ ಅಲಂಕಾರಿಕ ವಾಮನ. ನಾಲ್ಕನೇ ಪ್ರಶ್ನೆ, ಸಾಂಖ್ಯ ತತ್ವದ ಆಧಾರದ ಮೇಲೆ ರಸ ಸಿದ್ಧಾಂತವನ್ನು ಮಂಡಿಸಿದವನು. ಸಾಂಖ್ಯ ತತ್ವದ ಆಧಾರದ ಮೇಲೆ ರಸ ಸಿದ್ಧಾಂತವನ್ನು ಮಂಡಿಸಿದವನು ಯಾರಪ್ಪ ಅಂದರೆ ಲೊಲ್ಲಟ ಅನ್ನೋನು. ಆಪ್ಷನ್ 3 ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಭಾಷೆ ಎಂಬ ಬೆಳಕು ಬೆಳಗದಿದ್ದರೆ ಲೋಕವೆಲ್ಲ ಕತ್ತಲಿನಿಂದ ತುಂಬಿ ಹೋಗುತ್ತಿತ್ತು. ಈ ಹೇಳಿಕೆಯನ್ನು ನೀಡಿದವರು. ಭಾಷೆ ಎಂಬ ಒಂದು ಬೆಳಕು ಬೆಳಕದಿದ್ದರೆ ಲೋಕವೆಲ್ಲ ಕತ್ತಲಿನಿಂದ ತುಂಬಿರುತ್ತಿತ್ತು ಅಂತ ಒಂದು ಹೇಳಿಕೆಯನ್ನು ನೀಡಿದವರು ಯಾರಪ್ಪ ಅಂದರೆ ದಂಡಿ. ಆಪ್ಷನ್ 1 ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ವಿರಾಜಪೇಟೆ ಈ ಭಾಷಿಕ ಬದಲಾವಣೆಯನ್ನು ಈ ರೀತಿ ಕರೆಯುತ್ತಾರೆ. ಸಾದೃಶ್ಯಾಕ್ಷರ ಲೋಪ ಅಂತ ಕರೀತಾರೆ. ವೀರರಾಜಪೇಟೆಯನ್ನು ವಿರಾಜಪೇಟೆ ಅಂತ ಕರೀತಾರೆ. ಇಲ್ಲಿ ಈ ಭಾಷೆಯ ಬದಲಾವಣೆ ಏನಪ್ಪ ಅಂದರೆ ಇದಕ್ಕೆ ಸಾದೃಶ್ಯಾಕ್ಷರ ಲೋಪ ಅಂತ ಕರೀತಾರೆ. ಏಳನೇ ಪ್ರಶ್ನೆ, ಕನ್ನಡದ ಚಂಪು ಶೈಲಿಗೆ ಪ್ರೇರಣೆಯಾದ ಭಾಷೆ. ಕನ್ನಡದ ಚಂಪು ಶೈಲಿಗೆ ಪ್ರೇರಣೆಯಾದಂಥ ಭಾಷೆ ಪ್ರಾಕೃತ ಭಾಷೆ. ಸ್ವರಾನುರೂಪ್ಯತೆ ಪ್ರಕ್ರಿಯೆ ಎಂದರೆ ಏನು ಅಂತ ಕೇಳಿದ್ದಾರೆ. ಸ್ವರಾನುರೂಪ್ಯತೆ ಪ್ರಕ್ರಿಯೆ ಅಂದರೆ ದ್ರಾವಿಡ ಭಾಷೆಗಳಲ್ಲಿನ ವ್ಯಂಜನಗಳ ಪಲ್ಲಟಕ್ಕೆ ಸ್ವರಾನುರೂಪ್ಯತೆ ಪ್ರಕ್ರಿಯೆ ಅಂತ ಕರೀತಾರೆ. 9ನೇ ಪ್ರಶ್ನೆ, ದೃಷ್ಟಿಯಿಂದ ಮೊಟ್ಟ ಮೊದಲು ರಚಿತವಾದ ಭಾಗವತ ಕಾವ್ಯ. ಚಾಟು ವಿಠ್ಠಲನ ಕನ್ನಡ ಭಾಗವತ. ಆಪ್ಷನ್ 4 ಸರಿಯಾದಂಥ ಉತ್ತರ. ದೃಷ್ಟಿಯಿಂದ ಮೊಟ್ಟ ಮೊದಲು ರಚಿತವಾದ ಭಾಗವತ ಕಾವ್ಯ ಅಂತ ಕೇಳಿದರೆ ಚಾಟು ವಿಠ್ಠಲ ರಚನೆ ಮಾಡಿದಂಥ ಕನ್ನಡ ಭಾಗವತ ಅನ್ನೋದು ಇದು ಸರಿಯಾದಂಥ ಉತ್ತರ. 10ನೇ ಪ್ರಶ್ನೆ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಮಾಲಿಕೆಯಲ್ಲಿ ಷಟ್ಪದಿ ಸಾಹಿತ್ಯ ಸಂಪುಟವನ್ನು ರಚಿಸಿದವರು ಕೆ. ಮರುಳಸಿದ್ದಪ್ಪ. ಆಪ್ಷನ್ 4 ಸರಿಯಾದಂಥ ಉತ್ತರ. ಶಂಭುಜಕೇಶ್ವರ ಎಂಬ ಅಂಕಿತ ನಾಮವುಳ್ಳ ವಚನಕಾರ್ತಿ ಯಾರಪ್ಪ ಅಂದರೆ ಸತ್ಯಕ್ಕ. ಆಪ್ಷನ್ 1 ಸರಿಯಾದಂಥ ಉತ್ತರ. 12ನೇ ಪ್ರಶ್ನೆ, ಆಂಡಯ್ಯನ ಕಾವ್ಯದ ಮೂಲ ಹೆಸರು ಏನಂತ ಕೇಳಿದರೆ. ಆಂಡಯ್ಯ ರಚನೆ ಮಾಡಿರುವಂಥ ಕಾವ್ಯದ ಮೂಲ ಹೆಸರು ಮದನ ವಿಜಯ. ಆಪ್ಷನ್ 4 ಸರಿಯಾದಂಥ ಉತ್ತರ. 13ನೇ ಪ್ರಶ್ನೆ, ವಚನಗಳ ಮೂಲವನ್ನು ತಮಿಳಿನ ತೇವರಂಗಳಿಗೆ ಹೋಲಿಸಿದವರು ಯಾರು. ವಚನಗಳನ್ನು ತಮಿಳಿನ ತೆವರಂಗಳಿಗೆ ಹೋಲಿಸಿದಂಥವ್ರು ಯಾರಪ್ಪ ಅಂದರೆ ಆಪ್ಷನ್ 4 ಎಲ್. ಬಸವರಾಜು ಅನ್ನೋ ಕವಿ. 14ನೇ ಪ್ರಶ್ನೆ, ರಗಳೆ ಕನ್ನಡದ ಯಾವ ಛಂದೋರೂಪವಾಗಿದೆ. ರಗಳೆ ಅನ್ನೋದು ಕನ್ನಡದ ದೇಸಿ ಛಂದೋರೂಪವಾಗಿದೆ. 15ನೇ ಪ್ರಶ್ನೆ, ಉಂಡು ಉಪವಾಸ ಬಳಸಿ ಬ್ರಹ್ಮಚಾರಿ ಎಂಬ ಮಾತು ಕಂಡುಬರುವ ಕೃತಿ ಯಾವುದು ಅಂತ ಹೇಳಿದ್ದಾರೆ. ಈ ಉಂಡು ಉಪವಾಸ ಬಳಸಿ ಬ್ರಹ್ಮಚಾರಿ ಅನ್ನೋದು ಭರತೇಶ ವೈಭವನ ಕೃತಿಯಲ್ಲಿ ಕಂಡುಬರುವಂತಹ ಅತ್ಯದ್ಭುತವಾದಂಥ ಸಾಲಿದು. ನೆಕ್ಸ್ಟ್, ಕೆಳಕಂಡಗಳಲ್ಲಿ ಸರಿಯಾದದ್ದನ್ನು ಹೊಂದಿಸಿ ಅಂತ ಕೇಳಿದರೆ ಅವರವರ ಕಾಲ ಸರಿಯಾಗಿ ಇಲ್ಲಿ ದೇವರಾಜನ ಕಾಲ ಎಷ್ಟಪ್ಪ ಅಂದರೆ 1410, ರತ್ನಾಕರ ವರ್ಣಿ 1557,
ನಂಜುಂಡ ಕವಿ 1150, ಸಂಚಿ ಹೊನ್ನಮ್ಮ 1680. ಇಲ್ಲಿ ಆಪ್ಷನ್ 1 ಸರಿಯಾದಂಥ ಉತ್ತರ. ಕವಿಗಳು ಮತ್ತು ಕಾಲವನ್ನು ಹೊಂದಿಸಿ ಬರಲಿಕ್ಕೆ ಕೊಟ್ಟಿದ್ದಾರೆ. ಆಪ್ಷನ್ 1 ಸರಿಯಾದಂಥ ಉತ್ತರ. 17ನೇ ಪ್ರಶ್ನೆ, ಭಾಷಾ ವರ್ಗೀಕರಣಕ್ಕೆ ಸೇರದದ್ದನ್ನು ಗುರುತಿಸಿ. ಭಾಷಾ ವರ್ಗೀಕರಣಕ್ಕೆ ಯಾವುದು ಸೇರದೇ ಇರೋದಿದೆ ಅದನ್ನು ಗುರುತಿಸಬೇಕು. ಇಲ್ಲಿ ಭಾಷಾ ವರ್ಗೀಕರಣಕ್ಕೆ ಸಾಂಸ್ಕೃತಿಕ ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ, ಜನಾಂಗೀಯ ವರ್ಗೀಕರಣ ಸೇರುತ್ತೆ. ಆದರೆ ಸಂಕೇತಶಾಸ್ತ್ರೀಯ ವರ್ಗೀಕರಣ ಸೇರೋದಿಲ್ಲ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. 18ನೇ ಪ್ರಶ್ನೆ, ಇಲ್ಲಿಯ ಪ್ರಾದೇಶಿಕ ಪದಗಳ ಜೋಡಿಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರೋದು ಯಾವುದು ಅಂದರೆ ಬಿ ಮತ್ತು ಡಿ, ಅಂದರೆ ಆಪ್ಷನ್ 2 ಮತ್ತು 4. ತಮಿಳು ತಿರೈ, ತೆಲುಗು ತೆರ, ಇದು ಸರಿಯಾದಂಥ ಜೋಡಿಗಳು. 19ನೇ ಪ್ರಶ್ನೆ, ಇವುಗಳಲ್ಲಿ ಸಹಜವಾಗಿ ಕನ್ನಡದಲ್ಲದ ಧ್ವನಿ ಎಂದರೆ. ಭ ಅನ್ನೋದು ಕನ್ನಡದ ಅಲ್ಲದೇ ಇರುವಂತಹ ಧ್ವನಿ. ಆಪ್ಷನ್ 3 ಸರಿಯಾದಂಥ ಉತ್ತರ. 20ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅನುರಣನ ಅನ್ನೋದು ಇದು ಗುಂಪಿಗೆ ಸೇರಿಲ್ಲ. ಆಪ್ಷನ್ 1 ಸರಿಯಾದಂಥ ಉತ್ತರ. 21ನೇ ಪ್ರಶ್ನೆ, ಇವುಗಳಲ್ಲಿ ಜನ್ನನನ್ನು ಚಿತ್ರಣದ ದಿಟ್ಟ ಹಣ್ಣಾದ ಅಮೃತಮತಿಯದಲ್ಲದ ಮಾತು ಯಾವುದು ಅಂತ ಕೇಳಿದರೆ. ಬೇಡುವೊಡೆ ನಿಮ್ಮೆಮ್ಮಯ್ಯನಂ ಬೇಡಿರೆ, ಈ ಮಾತು ಅಮೃತಮತಿಯದಲ್ಲದ್ದು ಅಂತ ಕೊಟ್ಟಿದ್ದಾರೆ. ಆಪ್ಷನ್ 4 ಸರಿಯಾದಂತೆ. ಆಪ್ಷನ್ 4 ಬೇಡುವೊಡೆ ನೀವೆಮ್ಮಯ್ಯನಂ ಬೇಡಿರೆ ಅನ್ನೋದು ಸರಿಯಾದಂಥ ಮಾತು. 22ನೇ ಪ್ರಶ್ನೆ, ತನ್ನನ್ನು ವಿರೋಧಿಸಿದವರಿಗೆ ಗೋವಿಂದಪ್ಪಯ್ಯವರು ಇಂದು ಒಬ್ಬನೇ ನಡೆದ ಮೇಕೆದಾರಿಯೇ ಮುಂದೆ ತೆರಳುವ ಹೆದ್ದಾರಿ ಅಂತ ಹೇಳಿದ್ದಾರೆ. ಇದು ಪ್ರಾಸತ್ಯಾಗ ಮಾಡಿ ಕವನ ಬರೆಯುವಾಗ ಹೇಳಿರುವಂಥ ಮಾತು ಇದು. 23ನೇ ಪ್ರಶ್ನೆ, ನವರಾತ್ರಿ ಕೃತಿಯನ್ನು ಛಂದಸ್ಸು. ನವರಾತ್ರಿ ಕೃತಿ ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ? ಸರಳ ರಗಳೆಯಲ್ಲಿ ಅದು ರಚನೆಯಾಗಿದೆ. ಒಪ್ಪಿಸಿದೆಂ ಕೈಯೆಡೆದಪ್ಪಿಸಿದ ನಿನ್ನ ಮಗಳಿಗಿನಿಗೆ. ಈ ಒಂದು ಮಾತನ್ನು ಹೇಳಿದವ್ರು ಯಾರಪ್ಪ ಅಂದರೆ, ಒಪ್ಪಿಸಿದೆಂ ಕೈಯೆಡೆದಪ್ಪಿಸಿದ ನಿನ್ನ ಮಗನ ನಿಗಳೇ ನಿನಗೆ. ಈ ಮಾತನ್ನು ಹೇಳಿದವ್ರು ಯಾರಪ್ಪ ಅಂದರೆ ಆಪ್ಷನ್ 3 ಗಂಗಾದೇವಿ ಹೇಳಿದ್ದಾರೆ. 25ನೇ ಪ್ರಶ್ನೆ, ಸೂಳ್ ಪಡೆಯಲ್ಪದು ಕಾಣ ಮಹಜರಂಗದೋಳ್ ಅಂತ ಹೇಳಿದ್ದಾರೆ. ಸೂಳ್ ಪಡೆಯಲೊಪ್ಪುದು ಕಾಣ ಮಹಜರಂಗದೋಳ್ ಎಂಬ ಪ್ರಸಿದ್ಧವಾದ ಮಾತು ಪಂಪ ಭಾರತದ 10ನೇ ಆಶ್ವಾಸದಲ್ಲಿದೆ. ಇದನ್ನು ಯಾರಿಗೆ ಯಾವಾಗ ಹೇಳಿದರು ಅಂತ ಕೇಳಿದರೆ, ಇದನ್ನು ಭೀಷ್ಮ ಏನು ಮಾಡ್ತಾನೆ, ಕರ್ಣನಿಗೆ ಹೇಳಿದ್ದು ತನಗೆ ಸೇನಾಧಿಪತಿ ಪಟ್ಟ ಕಟ್ಟಿದ ಸಂದರ್ಭದಲ್ಲಿ ಹೇಳಿದಂಥ ಮಾತು. ಭೀಷ್ಮ ಕರ್ಣನಿಗೆ ಹೇಳಿದಂತಹ ಯಾವ ಸಂದರ್ಭದಲ್ಲಿ ಅಂದರೆ, ಭೀಷ್ಮನಿಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟುವ ಸಂದರ್ಭದಲ್ಲಿ ಭೀಷ್ಮ ಕರ್ಣನಿಗೆ ಹೇಳಿದಂಥ ಮಾತಿದು. ಸೂಳ್ ಪಡೆಯಲಪ್ಪುದು ಕಾಣ ಮಹಜರಂಗದೋಳ್. 26ನೇ ಪ್ರಶ್ನೆ, ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎಂಬ ಮಾತು ಬರುವ ಕಾವ್ಯ. ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎಂಬ ಮಾತು ಬರೋದು ಯಾವುದಪ್ಪ ಅಂದರೆ ಲೀಲಾವತಿ ಪ್ರಬಂಧದಲ್ಲಿ. 27ನೇ ಪ್ರಶ್ನೆ, ಕಾವ್ಯ ಮೀಮಾಂಸೆ ಮತ್ತು ಕಾವ್ಯ ವಿಮರ್ಶೆಗೆ ಸಂಬಂಧಿಸಿದ ಸಂಗತಿಗಳನ್ನು ಜೊತೆಯಲ್ಲೇ ಚರ್ಚಿಸಿದವರು. ಕಾವ್ಯ ಮೀಮಾಂಸೆ ಮತ್ತು ಕಾವ್ಯ ವಿಮರ್ಶೆ ಈ ಎರಡೂ ವಿಷಯವನ್ನು ಜೊತೆಗೆ ಚರ್ಚೆ ಮಾಡಿದವರು ಯಾರಪ್ಪ ಅಂದರೆ GS ಶಿವರುದ್ರಪ್ಪ. 28ನೇ ಪ್ರಶ್ನೆ, ದ ಪಾಸ್ಟ್ ಶುಡ್ ಬಿ ಆಲ್ಟರ್ಡ್ ಬೈ ದಿ ಪ್ರೆಸೆಂಟ್ ಆಸ್ ಮಚ್ ಆಸ್ ದಿ ಪ್ರೆಸೆಂಟ್ ಈಸ್ ಡೈರೆಕ್ಟೆಡ್ ಬೈ ದಿ ಪಾಸ್ಟ್. ಈ ಒಂದು ಕಲೆಯ ಅನುಪಮವಾದ ಈ ಹೊಸ ಹೇಳಿಕೆಯನ್ನು ನೀಡಿದವರು ಯಾರಪ್ಪ ಅಂದರೆ, ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ನಲ್ಲಿ ಯಾರೂ ಈ ಒಂದು ಹೇಳಿಕೆಯನ್ನು ಹೇಳಿಲ್ಲ. 29ನೇ ಪ್ರಶ್ನೆ, ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಯಾವುದಂತ ಕೇಳಿದ್ದಾರೆ. ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದಂಥ ಭಾಷೆ ಯಾವುದಪ್ಪ ಅಂದರೆ ಬ್ರಾಹ್ಮಿ ಭಾಷೆ. 30ನೇ ಪ್ರಶ್ನೆ, ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹನೆಂದು ಕರೆಸಿಕೊಂಡಿರುವಂಥ ಭಾಷಾ ವಿಜ್ಞಾನಿ.
ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದರೆ ಸರ್ ವಿಲಿಯಂ ಜೋನ್ಸ್ ಇವರು ಈ ಒಂದು ತೌಲನಿಕ ಭಾಷಾ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಆಪ್ಷನ್ 3 ಸರಿಯಾದಂಥ ಉತ್ತರ. 31ನೇ ಪ್ರಶ್ನೆ, ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳನ್ನು ಮಲಬಾರಿ ಭಾಷೆಗಳೆಂದು ಕರೆದ ಭಾಷಾ ತಜ್ಞ ರಾಸ್ಮಸ್ ಕ್ರಾಸ್ ಅನ್ನೋರು ಇವರು ಏನು ಮಾಡಿದ್ದಾರೆ ಅಂದರೆ ತಮಿಳು ಭಾಷೆ, ಕನ್ನಡ ಭಾಷೆ, ತೆಲುಗು, ಮಲಯಾಳಂ ಈ ಭಾಷೆಗಳನ್ನು ಮಲಬಾರಿ ಭಾಷೆ ಎಂದು ಕರೆದಂಥವ್ರು. ಉತ್ಪತ್ತಿ ಎಂದರೆ 32ನೇ ಪ್ರಶ್ನೆ ಅಂದರೆ ಉತ್ಪತ್ತಿ ಎಂದರೆ ವಿಭಿನ್ನ ವಿಷಯಗಳನ್ನು ಕುರಿತು ಕವಿಯ ತಿಳುವಳಿಕೆ ಎಂದರ್ಥ. ನೆಕ್ಸ್ಟ್ 33ನೇ ಪ್ರಶ್ನೆ, ಚಕೋರ ಪಕ್ಷಿಗಳು ಬೆಳದಿಂಗಳನ್ನು ಕುಡಿಯುತ್ತವೆ, ಚಂದ್ರಕಾಂತ ಶಿಲೆ ಬೆಳದಿಂಗಳಿನಲ್ಲಿ ಕರಗುತ್ತದೆ ಮುಂತಾಗಿ ಹೇಳುವುದು ಕಾವ್ಯಮೀಮಾಂಸೆಯಲ್ಲಿ ಡ್ಯಾಶ್ ಎಂದು ಕರೆಸಿಕೊಳ್ಳುತ್ತದೆ ಅಂತ ಹೇಳಿದರೆ ಅದು ಕವಿ ಸಮಯ ಅಂತ ಹೇಳ್ತಾರೆ. 34ನೇ ಪ್ರಶ್ನೆ, ಮಿಲಿತ, ಉಲ್ಲೇಖ, ಅನುಗುಣ, ಕಾವ್ಯಲಿಂಗ ಇವೆಲ್ಲ ಯಾವುದರ ಹೆಸರುಗಳು ಅಂದರೆ ಅಲಂಕಾರಗಳ ಹೆಸರು. ಮಿಲಿತ, ಉಲ್ಲೇಖ, ಅನುಗುಣ, ಕಾವ್ಯಲಿಂಗ ಇವು ಅಲಂಕಾರಕ್ಕೆ ಇರುವಂತಹ ಹೆಸರುಗಳು. 35ನೇ ಪ್ರಶ್ನೆ, ಬೇಕಾದರೆ ಕವಿಯನ್ನು ಆಧರಿಸಿ ಪೂಜಿಸಿ ಉಡುಗೊರೆ ಕೊಡಿ, ಆದರೆ ನಮ್ಮ ಆದರ್ಶ ರಾಜ್ಯದಲ್ಲಿ ಮಾತ್ರ ನೀನಿರುವುದು ಬೇಡ ಎಂದು ಹೇಳಿ ಆತನನ್ನು ಹೊರಗೆ ಕಳುಹಿಸಿಬಿಡಿ ಎಂದು ಹೇಳಿದ ಪ್ರಸಿದ್ಧ ಮೀಮಾಂಸಕ ಯಾರಪ್ಪ ಅಂದರೆ ಪ್ಲೇಟೋ. ಆಪ್ಷನ್ 2. 36ನೇ ಪ್ರಶ್ನೆ, ಕಾವ್ಯ ಮೀಮಾಂಸೆಯನ್ನು ಕುರಿತು ಮೊಟ್ಟ ಮೊದಲ ಕೃತಿ ಯಾವುದಂದರೆ ಕಾವ್ಯಾಲಂಕಾರ. ಕಾವ್ಯ ಮೀಮಾಂಸೆಯನ್ನು ಆಧಾರಿತವಾಗಿ ರಚನೆಯಾಗಿರುವಂತಹ ಮೊದಲ ಕೃತಿ ಯಾವುದಪ್ಪ ಅಂದರೆ ಕಾವ್ಯಾಲಂಕಾರ. 37ನೇ ಪ್ರಶ್ನೆ, ವಕ್ರಕವಿ ವ್ಯಾಪಾರಶಾಲಿನಿ ಎಂದು ಕಾವ್ಯಕ್ಕೆ ಸೂತ್ರರೂಪಿ ವ್ಯಾಖ್ಯಾನ ನೀಡಿದ ಅಲಂಕಾರಿಕ ಯಾರಪ್ಪ ಅಂದರೆ ಕುಂತಕ. ವಕ್ರಕವಿ ವ್ಯಾಪಾರಶಾಲಿನಿ ಎಂಬ ಒಂದು ಕಾವ್ಯಕ್ಕೆ ಈ ಒಂದು ಸೂತ್ರವನ್ನು ನೀಡಿದಂತಹ ಅಲಂಕಾರಿಕ ಕುಂತಕ. 38ನೇ ಪ್ರಶ್ನೆ, ಶಾಂತರಸವನ್ನು ನವರಸಗಳ ಪೈಕಿ ಒಂದೊಂದು ಪ್ರತಿಪಾದಿಸಿದ ಅಲಂಕಾರ. ಶಾಂತರಸವನ್ನು ನವರಸಗಳ ಪೈಕಿ ಒಂದೊಂದನ್ನು ಪ್ರತಿಪಾದಿಸಿದಂತಹ ಅಲಂಕಾರಿಕ ಉದ್ಭಟ. 39ನೇ ಪ್ರಶ್ನೆ, ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು. ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಆನಂದವರ್ಧನ. ಆಪ್ಷನ್ 2 ಸರಿಯಾದಂಥ ಉತ್ತರ. 40ನೇ ಪ್ರಶ್ನೆ, ಮಹಾಪ್ರಾಣಾಕ್ಷರಗಳು ಕನ್ನಡ ಭಾಷೆಯಲ್ಲಿ ನಿಜೋಜ್ವಳವಾಗಿ ಇವೆ ಎಂದು ವ್ಯಾಕರಣಕಾರಕ ಹೇಳ್ತಾನೆ. ಈ ಒಂದು ನಿಜೋಜ್ವಳವಾಗಿ ಇವೆ ಎಂಬುದನ್ನು ಹೇಳಿದಂತಹ ಕವಿ ಯಾರಪ್ಪ ಅಂದರೆ ಕೇಶಿರಾಜ. ಆಪ್ಷನ್ 1 ಸರಿಯಾದಂಥ ಉತ್ತರ. 41ನೇ ಪ್ರಶ್ನೆ, ಔಚಿತ್ಯ ಸಿದ್ಧಾಂತ ಕುರಿತು ವಿವರವಾಗಿ ಚಿಂತಿಸಿದವ ಯಾರಪ್ಪ ಅಂದರೆ ಕ್ಷಮೇಂದ್ರ. ಔಚಿತ್ಯ ಸಿದ್ಧಾಂತವನ್ನು ಚಿಂತಿಸಿದವನು ಕ್ಷಮೇಂದ್ರ. ಆಪ್ಷನ್ 4 ಸರಿಯಾದಂಥ ಉತ್ತರ. 42ನೇ ಪ್ರಶ್ನೆ, ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಕೃತಿ ರಚಿಸಿದವರು ರಾಬರ್ಟ್ ಕಾಲ್ಡ್ವೆಲ್. ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ರಾಬರ್ಟ್ ಕಾಲ್ಡ್ವೆಲ್ ಅನ್ನೋ. ಆಪ್ಷನ್ 2 ಸರಿಯಾದಂಥ ಉತ್ತರ. 43ನೇ ಪ್ರಶ್ನೆ, ಧರ್ಮ ಸಮನ್ವಯವನ್ನು ಪ್ರತಿಪಾದಿಸಿರುವ ಶಾಸನ. ಇದು ಬುಕ್ಕರಾಯನ ಶಾಸನ. ಆಪ್ಷನ್ 1 ಸರಿಯಾದಂಥ ಉತ್ತರ. ಹಲಸಂಗಿ ಗೆಳೆಯರು ಸಂಪಾದಿಸಿದ ಹೆಸರಾಂತ ಜನಪದ ಕೃತಿ ಯಾವುದಂದರೆ ಗರತಿಯ ಹಾಡು. ಹಲಸಂಗಿ ಗೆಳೆಯರು ಸಂಪಾದನೆ ಮಾಡಿದಂಥ ಹೆಸರಾಂತ ಜನಪದ ಕೃತಿ ಯಾವುದಪ್ಪ ಅಂದರೆ ಗರತಿಯ ಹಾಡು. ಆಪ್ಷನ್ 3 ಸರಿಯಾದಂಥ ಉತ್ತರ. 45ನೇ ಪ್ರಶ್ನೆ, ಶಕ್ತಿ ಶಾರದೆಯ ಮೇಳ ಕೃತಿಯ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ ಅಂತ ಕೇಳಿದರೆ ಇದು ಒಂದು ವಿಮರ್ಶಾ ಸಾಹಿತ್ಯ. ಶಕ್ತಿ ಶಾರದೆಯ ಮೇಳ ಇದು ವಿಮರ್ಶಾ ಸಾಹಿತ್ಯಕ್ಕೆ ಸೇರುತ್ತದೆ. 46ನೇ ಪ್ರಶ್ನೆ, ಡಾಕ್ಟರ್ ವಿಜಯ ದಬ್ಬೆಯವರು ಡ್ಯಾಶ್ ಕೃತಿಯು ಡಾಕ್ಟರ್ ಅನುಪಮ ಪ್ರಶಸ್ತಿ ಪಡೆದುಕೊಂಡಿದೆ ಅಂದರೆ ನಾರಿ ನೆಲೆ ದಿಗಂತ. ವಿಜಯ ದಬ್ಬೆಯವರು ಬರೆದಿರುವಂತಹ ಯಾವ ಕೃತಿಯು ಅನುಪಮ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ನಾರಿ ನೆಲೆ ದಿಗಂತ ಅನ್ನೋ ಕೃತಿ ಅನುಪಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಒಂದು ರಚನಾಕಾರರು ಯಾರಪ್ಪ ಅಂದರೆ ಡಾಕ್ಟರ್ ವಿಜಯ ದಬ್ಬೆಯವರು. 47ನೇ ಪ್ರಶ್ನೆ, ಪ್ರತಿಭೆಯನ್ನು ಭಾವಯತ್ರಿ ಪ್ರತಿಭೆ, ಕಾರಯತ್ರಿ ಪ್ರತಿಭೆ ಎಂದು 2 ಪ್ರಕಾರವಾಗಿ ವಿಂಗಡಿಸಿದವರು.
ಪ್ರತಿಭೆಗಳಲ್ಲಿ ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಅದನ್ನು ಮಾಡಿದವರು ಯಾರಪ್ಪ ಅಂದರೆ ರಾಜಶೇಖರ. ಮೊದಲನೇ ಪ್ರತಿಭೆ ಯಾವುದೇನಪ್ಪ ಅಂದರೆ ಭಾವಯತ್ರಿ ಪ್ರತಿಭೆ, ಕಾರಯತ್ರಿ ಪ್ರತಿಭೆ. ಈ ಎರಡು ಪ್ರಕಾರದ ಪ್ರತಿಭೆಯನ್ನು ವಿಂಗಡಣೆ ಮಾಡಿದಂಥ ಕವಿ ರಾಜಶೇಖರ. 48ನೇ ಪ್ರಶ್ನೆ, ಚತ್ತಣ ಬೇದಂಡೆ ಉಲ್ಲೇಖಗಳ ಈ ಕೃತಿಯಲ್ಲಿದೆ. ಈ ಪದಗಳು ಯಾವ ಕೃತಿಯಲ್ಲಿದೆಯಪ್ಪ ಅಂದರೆ ಕೇಶಿರಾಜನು ರಚನೆ ಮಾಡಿರುವಂಥ ಕವಿರಾಜ ಮಾರ್ಗ. ಆಪ್ಷನ್ 2 ಸರಿಯಾದಂಥ ಉತ್ತರ. ಕವಿರಾಜ ಮಾರ್ಗದಲ್ಲಿ ಚತ್ತಣ ಮತ್ತು ಬೇದಂಡೆ ಅನ್ನೋ ಒಂದು ಪದಗಳು ಉಲ್ಲೇಖವಿದೆ. 49ನೇ ಪ್ರಶ್ನೆ, ಪತಿಗಳನ್ನನ್ನು ಮಾರಿ ಧರ್ಮಸ್ಥಿತಿಯ ಕೊಂಡರು. ದ್ರೌಪದಿಯ ಈ ಮಾತು ಕೆಳಗಿನ ಯಾವ ಅರ್ಥವನ್ನು ತಿಳಿಸುತ್ತದೆ ಅಂದರೆ ವ್ಯಂಗ್ಯಾರ್ಥ. ಪತಿಗಳನ್ನನ್ನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮಾತು ದ್ರೌಪದಿಯು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ವ್ಯಂಗ್ಯವಾಗಿ, ತನ್ನ ಪತಿಗಳ ಬಗ್ಗೆ ವ್ಯಂಗ್ಯಾರ್ಥವಾಗಿ ದ್ರೌಪದಿ ಹೇಳಿದಂಥ ಮಾತಿದು. 50ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಸಗಳ ಅನುಕ್ರಮಣಿಕೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಇಲ್ಲಿ 8 ರಸಗಳನ್ನು ಕೊಟ್ಟಿದ್ದಾರೆ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಬೀಭತ್ಸ, ಅದ್ಭುತ. ಇಲ್ಲಿ ನಾವು ನೋಡೋದಾದರೆ ಶೃಂಗಾರ ಮತ್ತು ಅದ್ಭುತ ಎಲ್ಲಿ ಕೊನೆ ಬರುತ್ತೋ ಅದೇ ಸರಿಯಾದಂಥ ಉತ್ತರ. ಶೃಂಗಾರ ರಸ, ಹಾಸ್ಯ ರಸ, ಕರುಣಾರಸ, ರೌದ್ರ ರಸ, ವೀರರಸ, ಭಯ, ಬೀಭತ್ಸ, ಅದ್ಭುತ. ಇದು 50ನೇ ಪ್ರಶ್ನೆಗೆ ಸರಿಯಾದಂಥ ರಸಗಳ ಒಂದು ಅನುಕ್ರಮಣಿಕೆಯಾಗಿದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. 51ನೇ ಪ್ರಶ್ನೆ, ಮಾಸ್ತಿಯವರು ಶ್ರೀರಾಮ ಪಟ್ಟಾಭಿಷೇಕ ಮಹಾಕಾವ್ಯವು ಛಂದಸ್ಸಿನ ಯಾವ ಪ್ರಕಾರದಲ್ಲಿದೆ ಅಂದರೆ ಮಾಸ್ತಿಯವರು ರಚನೆ ಮಾಡಿರುವಂಥ ಶ್ರೀರಾಮ ಪಟ್ಟಾಭಿಷೇಕ ಎನ್ನೋ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಈ ಮಹಾಕಾವ್ಯ ಯಾವ ಛಂದಸ್ಸಿನ ಪ್ರಕಾರದಲ್ಲಿದೆ ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಇದು ಸರಳ ರಗಳೆಯಲ್ಲಿ ರಚನೆಯಾಗಿರುವಂತಹ ಒಂದು ಮಹಾಕಾವ್ಯ. ಯಾವುದು? ಶ್ರೀರಾಮ ಪಟ್ಟಾಭಿಷೇಕ. ಇದನ್ನು ರಚನೆ ಮಾಡಿದಂಥ ಕವಿ ಯಾರಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 52ನೇ ಪ್ರಶ್ನೆ, DR ನಾಗರಾಜ್ ಅವರ ವಿಮರ್ಶಾ ಕೃತಿ ಯಾವುದು ಅಂದರೆ ಅಮೃತ ಮತ್ತು ಗರುಡ. DR ನಾಗರಾಜ್ ರಚನೆ ಮಾಡಿರುವಂತಹ ವಿಮರ್ಶಾ ಕೃತಿ ಇದು ಅಮೃತ ಮತ್ತು ಗರುಡ ಅನ್ನೋದು. ನೆಕ್ಸ್ಟ್, ಇಲ್ಲಿ ಕವಿ ಮತ್ತು ಕೃತಿಗಳನ್ನು ಸರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಕವಿಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವ್ರು ರಚನೆ ಮಾಡಿರುವಂತಹ ಕೃತಿಗಳು ಕೊಟ್ಟಿದ್ದಾರೆ. ಇಲ್ಲಿ ಸೈಗೊಟ್ಟು ಶಿವಮಾರ ಗಜಷ್ಟಕ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾನೆ. ಅಸಗ ಅನ್ನೋನು ಗುಣಕಾಂತಿಯಂ ಅನ್ನೋ ಒಂದು ಕೃತಿ ರಚನೆ ಮಾಡ್ತಾನೆ. ದುರ್ವಿನೀತ ಇವನು ಶಬ್ದವತಾರ ಅನ್ನೋ ಒಂದು ಕೃತಿ ರಚನೆ ಮಾಡಿದ್ದಾರೆ. ಗುಣವರ್ಮ ಅನ್ನೋನು ಹರಿವಂಶ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2. 54ನೇ ಪ್ರಶ್ನೆ, ಎಡ್ವರ್ಡ್ ಬಲ್ಲೋನ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಎಡ್ವರ್ಡ್ ಬಲ್ಲೋ ಸಿದ್ಧಾಂತ ಯಾವುದು ಅಂದರೆ ಮಾನಸಿಕ ದೂರ ಅನ್ನೋದು. ಆಪ್ಷನ್ 2 ಸರಿಯಾದಂಥ ಉತ್ತರ. 55ನೇ ಪ್ರಶ್ನೆ, ದ್ವಿವಚನ ಪ್ರತ್ಯಯ ಬಳಕೆಯಲ್ಲಿರುವ ಭಾಷೆ ಯಾವುದು ಅಂದರೆ ಸಂಸ್ಕೃತ. ಏಕವಚನ ಮತ್ತು ದ್ವಿವಚನ ಅಂತ ಹೇಳ್ತೀವಲ್ಲ, ದ್ವಿವಚನ ಯಾವ ಪ್ರತ್ಯಯ ಭಾಷೆಯಲ್ಲಿ ಬಳಕೆಯಾಗಿದೆ ಅಂತ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಬಳಕೆಯಾಗಿದೆ. 56ನೇ ಪ್ರಶ್ನೆ, ಕೃತಿಗಳು ಮತ್ತು ಭಾಷಾ ಸ್ವರೂಪವನ್ನು ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಶಿವತತ್ವ ಚಿಂತಾಮಣಿ ಇದು ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿರೋದು. ನೆಕ್ಸ್ಟ್, ಸೊಬಗಿನ ಸೋನೆ ಇದು ಸಾಂಗತ್ಯದಲ್ಲಿ ರಚನೆಯಾಗಿರುವಂಥ ಕೃತಿ. ಋಷಭಗೀತೆ ಇದು ಏನಪ್ಪ ಅಂದರೆ ಭೋಗ ಷಟ್ಪದಿಯಲ್ಲಿ ರಚನೆಯಾಗಿರೋದು. ಪ್ರಭುಲಿಂಗ ಲೀಲೆ ಅನ್ನೋದು ಭಾಮಿನಿ ಷಟ್ಪದಿ. ಷಟ್ಪದಿಗಳು ಎಷ್ಟಿದಾವಪ್ಪ ಅಂದರೆ ಒಟ್ಟಾರೆಯಾಗಿ 6 ಷಟ್ಪದಿಗಳನ್ನು ನಾವು ಕಾಡ್ತೀವಿ ಕನ್ನಡದಲ್ಲಿ. ಶರ, ಕುಸುಮ, ಭೋಗ, ಭಾಮಿನಿ, ವಾರ್ಧಕ, ಪರಿವರ್ಧಿನಿ. ಇದರಲ್ಲಿ ಈ ಕೃತಿಗಳು ಯಾವ ಒಂದು ಷಟ್ಪದಿಯಲ್ಲಿ ರಚನೆ ಆಗಿದೆ ಅನ್ನೋದಕ್ಕೆ ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಹಾಗಾಗಿ ಶಿವತತ್ವ ಚಿಂತಾಮಣಿ ಅನ್ನೋದು ವಾರ್ಧಕ ಷಟ್ಪದಿ, ಸೊಬಗಿನ ಸೋನೆ ಅನ್ನೋದು ಸಾಂಗತ್ಯದಲ್ಲಿ, ಋಷಭಗೀತೆ ಅನ್ನೋದು ಭೋಗ ಷಟ್ಪದಿಯಲ್ಲಿ, ಪ್ರಭುಲಿಂಗ ಲೀಲೆ ಅನ್ನೋದು ಭಾಮಿನಿ ಷಟ್ಪದಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1. 57ನೇ ಪ್ರಶ್ನೆ, ಕನ್ನಡದ ಮೊದಲ ಕಾದಂಬರಿಕಾರರೆಂದು ಹೆಸರು ಪಡೆದವರು ಯಾರು ಅಂತ ಕರೀತಾರೆ. ಅಂದರೆ ಕನ್ನಡ ಭಾಷೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾದಂಬರಿಯನ್ನು ರಚನೆ ಮಾಡಿದಂತಹ ಕವಿ ಯಾರಪ್ಪ ಅಂದರೆ ಗುಲ್ವಡಿ ವೆಂಕಟರಾಯರು ಬರೆದಿರುವಂತಹ ಯಾವ ಕಾದಂಬರಿ ಅಂದರೆ ಇಂದಿರಾ ಅನ್ನೋ ಒಂದು ಕಾದಂಬರಿಯನ್ನು ಬರೀತಾರೆ ಗುಲ್ವಡಿ ವೆಂಕಟರಾಯರು.
ಆಪ್ಷನ್ 4 ಸರಿಯಾದಂಥ ಉತ್ತರ ಇದಕ್ಕೆ. 58ನೇ ಪ್ರಶ್ನೆ, ಆಧುನಿಕ ಕನ್ನಡ ಸಾಹಿತ್ಯದ ಪ್ರಥಮ ಕಾದಂಬರಿಗಾರ್ತಿ. ಕಾದಂಬರಿಯ ರಚನೆ ಮಾಡಿದವರು ಯಾರಪ್ಪ ಅಂದರೆ ಗುಲ್ವಡಿ ವೆಂಕಟರಾಯರು. ಅದೇ ರೀತಿಯಾಗಿ ಪ್ರಥಮ ಕಾದಂಬರಿಗಾರ್ತಿ ಅಂದರೆ ಇಲ್ಲಿ ನಂಜನಗೂಡಿನ ತಿರುಮಲಾಂಬ ಅನ್ನೋ ಒಬ್ಬ ವಚನಗಾರ್ತಿ, ಕಾದಂಬರಿಗಾರ್ತಿ ಏನು ಮಾಡ್ತಾಳಪ್ಪ ಅಂದರೆ ಪ್ರಥಮವಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಥಮವಾದಂತಹ ಕಾದಂಬರಿಯನ್ನು ಒಬ್ಬ ಹೆಣ್ಮಗಳು ಕಾದಂಬರಿಯನ್ನು ರಚನೆ ಮಾಡ್ತಾಳೆ. ಅವ್ರು ಯಾರಪ್ಪ ಅಂದರೆ ನಂಜನಗೂಡು ತಿರುಮಲಾಂಬ ಅನ್ನೋ ಒಬ್ಬ ಕಾದಂಬರಿಗಾರ್ತಿಯು ಈ ಒಂದು ಪ್ರಥಮ ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ 59ನೇ ಪ್ರಶ್ನೆ, GS ಶಿವರುದ್ರಪ್ಪ ಇವರು ಅನುವಾದಿಸಿದ ಕೃತಿಯ ಹೆಸರೇನು? GS ಶಿವರುದ್ರಪ್ಪ ಅವರು ಅನುವಾದ ಮಾಡಿರುವಂಥ ಫಕೀರ ಮೋಹನ ಸೇನಾಪತಿ ಅನ್ನೋ ಒಂದು ಕೃತಿಯನ್ನು ಇವರು ಅನುವಾದ ಮಾಡಿದ್ದಾರೆ. 60ನೇ ಪ್ರಶ್ನೆ, ಭಾರತೀ ಸುತ ಇದು ಯಾರ ಕಾವ್ಯನಾಮ? ಭಾರತೀ ಸುತ ಅನ್ನೋದು ವೆಂಕಟೇಶ್ ಮಧ್ವರಾವ್ ಇನಾಮ್ದಾರ್ ರವರ ಒಂದು ಕಾವ್ಯನಾಮ ಯಾವುದಪ್ಪ ಅಂದರೆ ಭಾರತೀ ಸುತ. 61ನೇ ಪ್ರಶ್ನೆ, ನವ್ಯ ಸಾಹಿತ್ಯದ ಲಕ್ಷಣ ಏನಾಗಿರುತ್ತೆ ಅಂದರೆ ವ್ಯಕ್ತಿ ವೈಶಿಷ್ಟ್ಯದಿಂದ ಕೂಡಿರುತ್ತದೆ. 62ನೇ ಪ್ರಶ್ನೆ, ಡಾಕ್ಟರ್ MM ಕಲಬುರ್ಗಿಯವರು ಸಂಶೋಧನಾ ಮಹಾಪ್ರಬಂಧ. ಡಾಕ್ಟರ್ MM ಕಲಬುರ್ಗಿಯವರು ಒಂದು ಮಹಾಪ್ರಬಂಧವನ್ನು ರಚನೆ ಮಾಡ್ತಾರೆ. ಅದರ ಹೆಸರು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಅನ್ನೋ ಒಂದು ಮಹಾಪ್ರಬಂಧವನ್ನು ಡಾಕ್ಟರ್ MM ಕಲಬುರ್ಗಿಯವರು ಸಂಶೋಧನೆ ಮಾಡಿ ರಚನೆ ಮಾಡಿರುವಂಥ ಮಹಾಪ್ರಬಂಧ ಇದು. 63ನೇ ಪ್ರಶ್ನೆ, ಸೂಕ್ತಿ ಸುಧಾರಣವ ಸಂಕಲನ ಗ್ರಂಥ ಕರ್ತೃವಿನ ಹೆಸರೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಮಲ್ಲಿಕಾರ್ಜುನ. ಸೂಕ್ತಿ ಸುಧಾರಣವ ಸಂಕಲನ ಗ್ರಂಥದ ಹೆಸರೇನಪ್ಪ ಅಂದರೆ ಮಲ್ಲಿಕಾರ್ಜುನ ಅನ್ನೋರು. ಅರವತ್ನಾಲ್ಕನೇ ಪ್ರಶ್ನೆ, ಮಾರ್ಗವನ್ನು ಬಳಸದೆ ದೇಸಿ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದ ಕವಿ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಂಡಯ್ಯ. 65ನೇ ಪ್ರಶ್ನೆ, ಮಾರ್ಗವನ್ನು ಬಳಸದೆ ದೇಸಿ ಕನ್ನಡದಲ್ಲಿ ಕಾವ್ಯವನ್ನು ರಚಿಸಿದ ಕವಿ ಯಾರು? ಆಪ್ಷನ್ ಆಂಡಯ್ಯ. 65ನೇ ಪ್ರಶ್ನೆ, ರಾಜಾಶ್ರಯ ಮತ್ತು ರಾಜನಿಷ್ಠೆಯ ಹಂಗನ್ನು ತಿರಸ್ಕರಿಸಿದ ಸಾಹಿತ್ಯ ಯಾವುದು ಅಂದರೆ ವಚನಯುಗದ ಸಾಹಿತ್ಯ. ರಾಜಾಶ್ರಯ ಮತ್ತು ರಾಜನಿಷ್ಠೆಯ ಒಂದು ಹಂಗನ್ನು ತಿರಸ್ಕರಿಸಿದಂಥ ಸಾಹಿತ್ಯ ಇದು. ನೆಕ್ಸ್ಟ್ 66ನೇ ಪ್ರಶ್ನೆ, ಹರಿಹರನು ರಚಿಸಿದ 2 ಶತಕಗಳನ್ನು ಗುರುತಿಸಿ ಅಂತ ಕೇಳಿದರೆ ಪಂಪಾ ಶತಕ ಮತ್ತು ರಕ್ಷಾ ಶತಕ ಇದು ಹರಿಹರ ಕವಿ ರಚಿಸಿದಂಥ 2 ಪ್ರಮುಖವಾದಂಥ ಶತಕ ಕೃತಿಗಳು. 67ನೇ ಪ್ರಶ್ನೆ, ಮಾತೆಂಬುದು ಜ್ಯೋತಿರ್ಲಿಂಗ, ಮಾತಿನ ಮಹತ್ವವನ್ನು ನೀಡಿದ ವಚನಕಾರ. ಮಾತಿನ ಮಹತ್ವವನ್ನು ತಿಳಿಸಿದಂಥ ವಚನಕಾರ ಯಾರಪ್ಪ ಅಂದರೆ ಅಲ್ಲಮಪ್ರಭು. ಆಪ್ಷನ್ 4 ಸರಿಯಾದಂಥ ಉತ್ತರ. 68ನೇ ಪ್ರಶ್ನೆ, ಹದಿಬದೆಯ ಧರ್ಮ ಕಾವ್ಯದ ಕೇಂದ್ರ ವಸ್ತು ಯಾವುದು ಅಂದರೆ ಪತಿವ್ರತೆಯರ ಧರ್ಮ ಕರ್ತವ್ಯ ಅನ್ನೋ ಒಂದು ಈ ವಿಷಯದ ಮೇಲೆ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮವನ್ನು ರಚನೆ ಮಾಡಿದ್ದಾರೆ. ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ. ಆಪ್ಷನ್ 1 ಸರಿಯಾದಂಥ ಉತ್ತರ. 70ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಭಾಷೆಯನ್ನು ಪೂರ್ವದ ಹಳೆಗನ್ನಡ ಎಂದು ಗುರುತಿಸಿದವರು BL ರೈಸ್. ಹಲ್ಮಿಡಿ ಶಾಸನವು ಪೂರ್ವದ ಹಳೆಗನ್ನಡದಲ್ಲಿ ರಚನೆಯಾಗಿದೆ ಅಂತ ಇದನ್ನು ಗುರುತಿಸಿದಂತಹ ಕವಿ BL ರೈಸ್. 71ನೇ ಪ್ರಶ್ನೆ, ರಗಳೆಯ ಪ್ರಕಾರಗಳಲ್ಲಿ ಇದು ಒಂದು. ರಗಳೆಯ ಪ್ರಕಾರಗಳಲ್ಲಿ ಯಾವುದಪ್ಪ ಅಂದರೆ ಮಂದಾನೀಲ ರಗಳೆ ಅನ್ನೋದು ಇದು ಒಂದು ರಗಳೆಯ ಪ್ರಮುಖ ಪ್ರಕಾರವಾಗಿದೆ. 72ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ನಾಟಕ ಕೃತಿ ಎಂಬ ಪ್ರಸಿದ್ಧಿಗೆ ಪಾತ್ರರಾಗಿರುವ ನಾಟಕ ಕೃತಿ ಯಾವುದಪ್ಪ ಅಂದರೆ ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ ಅನ್ನೋದು ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಕೃತಿಯಂತಹ ಪ್ರಸಿದ್ಧಿಯನ್ನು
ಹೊಂದಿದೆ. ನೆಕ್ಸ್ಟ್ 73ನೇ ಪ್ರಶ್ನೆ, ಶ್ರೀವತ್ಸ ನಿಘಂಟು ಕೃತಿಕಾರರು ಯಾರು ಅಂತ ಕೇಳಿದ್ದಾರೆ. ಶ್ರೀವತ್ಸ ನಿಘಂಟನ ರಚನೆ ಮಾಡಿದವರು ಟಿ.ವಿ. ವೆಂಕಟಾಚಲ ಶಾಸ್ತ್ರಿ. ಆಪ್ಷನ್ 1 ಸರಿಯಾದಂಥ ಉತ್ತರ. 74ನೇ ಪ್ರಶ್ನೆ, ಸ್ಥಾಯಿ ಭಾವ ಅಲ್ಲ ಅನ್ನೋದು ಯಾವುದಪ್ಪ ಅಂದರೆ ಸಮಾಧಿ ಅನ್ನೋ ಪದ ಏನಪ್ಪ ಅಂದರೆ ಇದು ಸ್ಥಾಯಿ ಭಾವ ಅಲ್ಲ. 75ನೇ ಪ್ರಶ್ನೆ, ಸಂಚಾರಿ ಭಾವ ಯಾವುದು ಅಂತ ಕೇಳಿದರೆ ಸಂಚಾರಿ ಭಾವ ಅನ್ನೋದು ವಿಷಾದ ಅನ್ನೋದು ಸಂಚಾರಿ ಭಾವ. ರಸಭಂಗದ ಮೂಲ ಕಾರಣ ಅನೌಚಿತ್ಯ ಅನ್ನೋದು ರಸಭಂಗದ ಮೂಲ ಕಾರಣ. ಆಪ್ಷನ್ 1 ಸರಿಯಾದಂಥ ಉತ್ತರ. 77ನೇ ಪ್ರಶ್ನೆ, ಗುಂಪಿಗೆ ಸೇರದ ಗಣ ಯಾವುದು ಅಂತ ಕೇಳಿದರೆ ವಿಷ್ಣು ಗಣ, ಬ್ರಹ್ಮಗಣ, ರುದ್ರಗಣ ಇವು ಸೇರುತ್ತೆ. ಇಂದ್ರಗಣ ಅನ್ನೋದು ಇದು ಗುಂಪಿಗೆ ಸೇರದೇ ಇರುವಂಥ ಗಣ. 78ನೇ ಪ್ರಶ್ನೆ, ನಾಗವರ್ಮನು ಹೇಳುವ 5 ಅಕ್ಕರಗಳಲ್ಲಿ ಇದು ಒಂದು. ದೊರೆಯಕ್ಕರ ಅನ್ನೋದು ನಾಗವರ್ಮ ಹೇಳಿರುವಂಥ ಪ್ರಮುಖವಾದಂಥ ಅಕ್ಕರಗಳು. 79ನೇ ಪ್ರಶ್ನೆ, ಇಂಗ್ಲೀಷ್ನ ಓಡ್ ಕನ್ನಡದಲ್ಲಿ ಡ್ಯಾಶ್ ಆಗಿ ಮೈದಾಳಿದೆ ಅಂತ ಕಟ್ಟಿದರೆ ಇದಕ್ಕೆ ಪ್ರಗಾಧ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಓಡ್ ಅಂತ ಕರೀತಾರೆ, ಕನ್ನಡದಲ್ಲಿ ಪ್ರಗಾಧ ಅಂತ ಕರೀತಾರೆ. ಇದು ಸಾಹಿತ್ಯದ ಒಂದು ಪ್ರಮುಖ ಪ್ರಕಾರವಾಗಿದೆ. 80ನೇ ಪ್ರಶ್ನೆ, ಇವರಲ್ಲಿ ಕವಿ ಲಾಕ್ಷಣಿಕ ಯಾರು ಅಂತ ಕೇಳಿದರೆ ಕವಿ ಲಾಕ್ಷಣಿಕ ಯಾರಪ್ಪ ಅಂದರೆ ಆನಂದವರ್ಧನ. 81ನೇ ಪ್ರಶ್ನೆ, ಅರವಿಂದ ಮಾಲಗತ್ತಿಯವರ ಆತ್ಮಕಥೆ ಯಾವುದು ಅಂದರೆ ಗೌರ್ಮೆಂಟ್ ಬ್ರಾಹ್ಮಣ. 82, ಕುವೆಂಪು ಅವರ ಚಿತ್ರಾಂಗದ ಈ ಚಿತ್ರಾಂಗದ ಅನ್ನೋದು ಈ ಕೃತಿ ಏನಪ್ಪ ಅಂದರೆ ಖಂಡಕಾವ್ಯ ಕೃತಿ. ಇದು ಒಂದು ಖಂಡಕಾವ್ಯ ಚಿತ್ರಾಂಗದ. 83ನೇ ಪ್ರಶ್ನೆ, ಧ್ವನಿ ತತ್ವದ ವಿಮರ್ಶೆಗೆ ಪ್ರತ್ಯೇಕ ಗ್ರಂಥ ರಚಿಸಿ ಖಂಡಿಸಿದವರು ಯಾರು ಅಂದರೆ ಆನಂದವರ್ಧನ. 84ನೇ ಪ್ರಶ್ನೆ, ಶಾಸ್ತ್ರ ಸರಣಿಯಲ್ಲಿ ಕಾವ್ಯ ಪ್ರಕಾಶ ರಚಿಸಿದವರು ಮಮ್ಮಟ. ಆಪ್ಷನ್ 1 ಸರಿಯಾದಂಥ ಉತ್ತರ. ಶಾಸ್ತ್ರ ಸರಣಿಯಲ್ಲಿ ಕಾವ್ಯ ಪ್ರಕಾಶ ರಚಿಸಿದವರು. 85ನೇ ಪ್ರಶ್ನೆ, ರಾಮಚಂದ್ರ ಗುಣಚಂದ್ರರ ಗುರು ಯಾರು ಅಂತ ಕೇಳಿದರೆ ಹೇಮಚಂದ್ರ. ರಾಮಚಂದ್ರ ಗುಣಚಂದ್ರರ ಗುರು ಹೇಮಚಂದ್ರರವರು. 86ನೇ ಪ್ರಶ್ನೆ, ಭಿನ್ನಂ ಸ್ವಭಾವೋಕ್ತಿಯೋ ವಾಗ್ಮಯಂ ಈ ಹೇಳಿಕೆಯನ್ನು ಹೊಂದಿರುವ ಕೃತಿ ಯಾವುದಂದರೆ ಕಾವ್ಯದರ್ಶ. ರಸಭ್ಯಾಸ, ಭಾವಾಭ್ಯಾಸ ಮತ್ತು ದೋಷವಲ್ಲ ಎಂಬ ಹೇಳಿಕೆಯನ್ನು ಹೊಂದಿರುವ ಗ್ರಂಥ ಯಾವುದಂದರೆ ಧ್ವನ್ಯಾಲೋಕಲೋಚನ ಅನ್ನೋದು ಇದು ರಸಭ್ಯಾಸ ಭಾವಾಭ್ಯಾಸಗಳ ದೋಷವಲ್ಲ ಎಂದು ಹೇಳಿರುವಂತಹ ಒಂದು ಗ್ರಂಥ. 88, ಪಾಣಿನಿಯ ವ್ಯಾಕರಣದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? ಪಾಣಿನಿ ರಚನೆ ಮಾಡಿರುವಂಥ ವ್ಯಾಕರಣದಲ್ಲಿ ಒಟ್ಟು 8 ಅಧ್ಯಾಯಗಳು ಇವೆ. 89, ಲಿಂಗ್ವಿಸ್ಟಿಕ್ಸ್ ಎಂಬುದು ಮೂಲತಃ ಈ ಕೆಳಗಿನ ಯಾವ ಭಾಷೆಯ ಶಬ್ದ ಅಂದರೆ ಲ್ಯಾಟಿನ್ ಶಬ್ದ ಇದು. ಲಿಂಗ್ವಿಸ್ಟಿಕ್ಸ್ ಅನ್ನೋದು ಇದು ಲ್ಯಾಟಿನ್ ಭಾಷೆಯ ಶಬ್ದ. ನೆಕ್ಸ್ಟ್ 90ನೇ ಪ್ರಶ್ನೆ, ಮಾರ್ಫಾಲಜಿ ಎಂದರೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಮಾರ್ಫಾಲಜಿ ಅನ್ನೋದು ಧ್ವನಿಮ ವಿಜ್ಞಾನಕ್ಕೆ ಸಂಬಂಧಿಸಿದೆ. 91ನೇ ಪ್ರಶ್ನೆ, ಭಾಷೆಯ ಅನುಕರಣವಾದ ಪ್ರತಿಪಾದಕನಾರು ಅಂತ ಕೇಳಿದರೆ ಲಿಬ್ನಿಚ್. ಭಾಷೆಯ ಅನುಕರಣವಾದ ಪ್ರತಿಪಾದಕರು ಲಿಬ್ನಿಚ್. ಆಪ್ಷನ್ 1 ಸರಿಯಾದಂಥ ಉತ್ತರ. ಕ ಎಂಬ ವರ್ಣ ಎಲ್ಲಿಂದ ಉತ್ಪತ್ತಿಯಾಗುತ್ತಂದರೆ ಕಂಠಸ್ಯ ಅನ್ನೋದು ಕಂಠದಿಂದ ಖ ಅನ್ನೋದು ಉತ್ಪತ್ತಿಯಾಗುತ್ತದೆ. 93, ಎಸಳ್ಗಳ್ ಎಂಬುದು ಈ ಕೆಳಗಿನ ಯಾವ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ ಅಂದರೆ ಶಿಥಿಲದಿತ್ವಕ್ಕೆ ಎಸಳ್ಗಳ್ ಅನ್ನೋದು ಉದಾಹರಣೆಯಾಗಿದೆ. ನೆಕ್ಸ್ಟ್ 94ನೇದು, ನಮೋಸ್ತುಗಳ್ ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂದರೆ ಸಮುಪ್ರಾತ ಕ್ರಿಯಾಲಿಂಗ ಅನ್ನೋದು. 95ನೇ ಪ್ರಶ್ನೆ, ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಸಂಕೇತಗಳ ವ್ಯವಸ್ಥೆ. ಈ ಹೇಳಿಕೆಯನ್ನು ಅಥವಾ ಈ ವ್ಯಾಖ್ಯೆ ಯಾವ ಭಾಷಾ ವಿಜ್ಞಾನಿದು ಅಂತ ಕೊಟ್ಟಿದ್ದಾರೆ. ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಂಕೇತಗಳ ವ್ಯವಸ್ಥೆ. ಇದನ್ನು ಹೇಳಿರುವಂತಹ ಭಾಷಾ ವಿಜ್ಞಾನಿ ಯಾರಪ್ಪ ಅಂದರೆ ಎಫ್ ಡಿ ಸಸೂರ್ ಅವರು ಏನು ಮಾಡಿದಾರಪ್ಪ ಅಂದರೆ ಭಾಷೆ ಎಂಬುದು ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವಂಥ ಸಂಕೇತಗಳ ಒಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ. 96ನೇ ಪ್ರಶ್ನೆ, ಹರಿಹರನು ತನ್ನ ಗಿರಿಜಾ ಕಲ್ಯಾಣ ಕಾವ್ಯದ ವಸ್ತುವನ್ನು ಕಾಳಿದಾಸನ ಯಾವ ಕೃತಿಯಿಂದ ಪಡೆದಿದ್ದಾನೆ ಅಂದರೆ ಕುಮಾರ ಸಂಭವ. ಹರಿಹರ ರಚನೆ ಮಾಡಿರುವಂತಹ ಗಿರಿಜಾ ಕಲ್ಯಾಣ ಕಾವ್ಯದ
ವಸ್ತುವನ್ನು ಕಾಳಿದಾಸನ ಯಾವ ಕೃತಿಯಿಂದ ಪಡೆದುಕೊಂಡಿದ್ದಾನೆ ಅಂದರೆ ಕುಮಾರ ಸಂಭವ. ಈ ಕುಮಾರ ಸಂಭವ ರಚನೆ ಮಾಡಿದವರು ಕಾಳಿದಾಸ. ಈ ಕೃತಿಯಿಂದ ಗಿರಿಜಾ ಕಲ್ಯಾಣದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡವರು ಹರಿಹರ. 97ನೇ ಪ್ರಶ್ನೆ, ಸಾಂಗತ್ಯದ ಸುಗ್ಗಿಯ ಕಾಲ ಅಂತ ಕರೀತಾರೆ. ಎಷ್ಟನೇ ಶತಮಾನ ಅನ್ನೋದು ಸಾಂಗತ್ಯ ರೂಢಿಗೆ ಬಂತಪ್ಪ ಅಂದರೆ 16 ಮತ್ತು 17ನೇ ಶತಮಾನದಲ್ಲಿ. 98ನೇ ಪ್ರಶ್ನೆ, ಕೆಂಪು ನಾರಾಯಣನ ಮುದ್ರ ಮಂಜೂಷ ಕೃತಿಯು ಕೆಳಗಿನ ಯಾವ ಪ್ರಕಾರದ ವಿಶಿಷ್ಟ ಲಕ್ಷಣಗಳನ್ನೊಳಗೊಂಡಿದೆ ಅಂದರೆ ಕಾದಂಬರಿಯನ್ನು ಒಳಗೊಂಡಿದೆ. ಮುದ್ರ ಮಂಜೂಷ ಅನ್ನೋ ಕೃತಿ ಯಾವ ಪ್ರಕಾರದಲ್ಲಿ ರಚನೆಯಾಗಿದೆ ಅಂದರೆ ಕಾದಂಬರಿಯಲ್ಲಿ ರಚನೆಯಾಗಿದೆ. ತಿರುಕುಲತ್ತರ್ ಎಂಬ ನಾಮಕರಣದ ಕ್ರಾಂತಿಕಾರಿ ನಿರ್ಧಾರ ಯಾರದು? ತಿರುಕುಲತ್ತರ್ ಅನ್ನೋ ಒಂದು ನಾಮಕರಣದ ಕ್ರಾಂತಿಕಾರಿ ನಿರ್ಧಾರ ಇದನ್ನು ರಾಮಾನುಜರು ವ್ಯಕ್ತಪಡಿಸಿರೋದು. ಡಿಫೆನ್ಸ್ ಆಫ್ ಪೊಯೆಟ್ರಿ ಕೃತಿಯ ಕರ್ತೃ ಯಾರಪ್ಪ ಅಂದರೆ ಶೆಲ್ಲಿ. ಡಿಫೆನ್ಸ್ ಆಫ್ ಪೊಯೆಟ್ರಿ ಈ ಕೃತಿಯನ್ನು ರಚನೆ ಮಾಡಿದವರು ಯಾರಪ್ಪ ಅಂದರೆ ಶೆಲ್ಲಿ. ಸ್ನೇಹಿತರೆ, ಇದಿಷ್ಟು 2017 ಮೊರಾರ್ಜಿ ಶಾಲಾ ಶಿಕ್ಷಕರು ಕನ್ನಡ ಶಿಕ್ಷಕರಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿಯಾದಂತಹ ಇನ್ನೂ ಅನೇಕ ವಿಷಯಗಳು ಮತ್ತು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ಅಪ್ಲೋಡ್ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.